ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ BA ವಿದ್ಯಾರ್ಥಿಗಳಿಗೆ ಕನ್ನಡ ಆಪ್ಷನಲ್ ಐಚ್ಛಿಕ ಕನ್ನಡ ಅದರಲ್ಲಿ ಬರುವಂತಹ ಬ್ಲಾಕ್ 1ರಲ್ಲಿ ಬಸವರಾಜ ದೇವರ ರಗಳೆ ಹರಿಹರ ಆಯ್ದ ಭಾಗಗಳಾಗಿ ನಾನು ಆಗಲೇ ಘಟಕ 1, ಘಟಕ 2, ಘಟಕ 3 ಹಾಗೆ ಘಟಕ 4ರನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಘಟಕ 5 ಬಂಡಾರ ದ್ರೋಹದ ಅಪವಾದ ಅದರ ಪರಿಹಾರ ಮತ್ತು ಘಟಕ 6 ಲೆಂಕಾರಸನು ಒಲೆಯನ್ನು ಅಪಹರಿಸಿದ ಪ್ರಸಂಗ ಮತ್ತು ಈಶ್ವರನು ಕೈಲಾಸಕ್ಕೆ ಕರೆದ ಪ್ರಸಂಗವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಶ್ಲೇಷಣೆಯನ್ನು ಕೊಡ್ತೇನೆ ನಾನು. ಸೊ ದಯವಿಟ್ಟು ಕೊನೆವರೆಗೂ ಎಂಡ್ ಮಾಡಿ ನೋಡಿ ಅಂತ ಹೇಳ್ತಾ, ತುಂಬ ಕತೆ ಚೆನ್ನಾಗಿದೆ. ಹಾಗೆಯೇ ನಿಮಗೆ ಎಕ್ಸಾಮ್ಗೆ ಇದರಿಂದ ನಿಮಗೆ 30 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ನೀವು ಇಷ್ಟ ಆದರೆ ಲಾಸ್ಟಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲಾಸ್ಟ್ ಟೈಮು ನಾನು ಎಲ್ಲಿಗೆ ನಿಲ್ಲಿಸಿದ್ದೆ ಅನ್ನೋದನ್ನು ಅಲ್ಲಿಂದ ಸ್ವಲ್ಪ ಓದಿ ನಿಮಗೆ ಸಾರಾಂಶವನ್ನು ತಿಳಿಸಿ ನಾನು ಬಂಡಾರ ದ್ರೋಹದ ಅಪವಾದ ಮತ್ತು ಅದರ ಪರಿಹಾರ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಸೊ ಲಾಸ್ಟ್ ಟೈಮ್ ಏನಿತ್ತು ಸಾರಾಂಶ ನೋಡೋಣ. ಕಪ್ಪಡಿಯಿಂದ ಮಂಗಳವಾಡಕ್ಕೆ ಬಂದ ಬಸವಣ್ಣ ಬಿಜ್ಜಳನ ಅರಮನೆಯನ್ನು ಪ್ರವೇಶಿಸ್ತಾರೆ. ಕರ್ಣಿಕರ ಶಾಲೆಗೆ ಹೋಗ್ತಾರೆ. ಹಾಗೆಯೇ ಕರ್ಣಶಾಲೆ ಅಂತಂದರೆ ಹಣಕಾಸು ಮತ್ತನ್ನು ಒಂದು ಅರಮನೆಯಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರಗಳನ್ನು ಇಡುವ ಒಂದು ಜಾಗವನ್ನು, ಒಂದು ರೂಮನ್ನು ಕರ್ಣಿಕರ ಶಾಲೆ ಅಂತ ಕರೀತಾರೆ. ಕರ್ಣಿಕರು ಹಣದ ಲೆಕ್ಕವನ್ನು ತಪ್ಪಾಗಿ ಹಾಕಿದ ಅಂಶವನ್ನು ತಿಳಿಸ್ತಾನೆ ಬಸವಣ್ಣ. ಇದನ್ನು ಕಂಡ ಭಂಡಾರಿ ಸಿದ್ದನಂಜೇಶ ಅವನ ಸೂಕ್ಷ್ಮ ಗಣಿತ ಮತಿಗೆ ಮೆಚ್ಚಿ ಅವನನ್ನು ಬಿಜ್ಜಳನಲ್ಲಿ ಕರೆದೋಗ್ತಾನೆ. ಬಿಜ್ಜಳ ಸಂತುಷ್ಟನಾಗ್ತಾನೆ. ಅಲ್ಲಿ ಬಸವಣ್ಣ ಭಂಡಾರ ಕೆಲಸಕ್ಕೆ ನೇಮಕಗೊಳ್ತಾನೆ. ಹಾಗೆ ಸಿದ್ದನಂಜೇಶನ ಮರಣ ನಂತರ ಸಿದ್ದನಂಜೇಶನ ಆಸ್ತಿಯನ್ನು ಮತ್ತು ಇಡೀ ಭಂಡಾರದ ಜವಾಬ್ದಾರಿಯನ್ನು ಬಿಜ್ಜಳನ ಬಸವಣ್ಣನಿಗೆ ವಹಿಸ್ತಾರೆ. ಯಾರು ಅಂದರೆ ಬಿಜ್ಜಳ ರಾಜ. ಅಷ್ಟೇ ಏಕೆ, ರಾಜ್ಯದ ಶ್ರೀರಕ್ಷೆಯು ಕೂಡ ಬಸವಣ್ಣನಾಗುತ್ತದೆ. ಬಿಜ್ಜಳನಲ್ಲಿ ಭಂಡಾರಿಯಾಗಿದ್ದ ಬಸವಣ್ಣ ಶಿವಭಕ್ತರಲ್ಲಿ ಅತ್ಯಂತ ವೈಭವದಿಂದ, ಪ್ರೀತಿಯಿಂದ, ಆದರಾತಿಥ್ಯದಿಂದ ಸತ್ಕರಿಸುತ್ತಾ ಕೀರ್ತಿವಂತನಾಗುತ್ತಾನೆ. ಅವನ ಹೆಸರು ದೇಶಕ್ಕೆ ಹಬ್ಬುತ್ತದೆ. ಈ ಸಂದರ್ಭದಲ್ಲಿ ಅವನು ಅನೇಕ ಪವಾಡಗಳನ್ನು ಮಾಡುತ್ತಾನೆ. ಅದರಲ್ಲಿ ಕೇದಿಗೆ ಹೂವಿನ ಪ್ರಸಂಗವನ್ನು ನಾವು ಆಗಲೇ ನೋಡಿದ್ದೇವೆ. ಒಂದು ಕೇದಿಗೆಯ ಪ್ರಸಂಗ ಅಂತಂದರೆ, ಕೇದಿಗೆ ಹೂವನ್ನು ಒಂದು ಭಕ್ತಾದಿ ತೊಗೊಬಂದು ಕೊಡ್ತಾನೆ. ಸೊ ಅದನ್ನು ತಂದು ಕೊಟ್ಟಾಗ ಅವ್ರೇನು ಮಾಡ್ತಾ ಇರ್ತಾರೆ, ಬಸವಣ್ಣ ಎಲ್ಲರಿಗೂ ಹಂಚ್ತಾ ಇರ್ತಾರೆ. ಅದೆಲ್ಲ ಬಸವಣ್ಣನಿಗೆ ಹಂಚ್ತಾ ಇರ್ತಾನೆ ಒಬ್ಬ ಭಕ್ತ. ಹಾಗೆ ಬಸವಣ್ಣನಿಗೆ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಬಸವಣ್ಣ ಅವರ ಲಿಂಗಗಳಿರುತ್ತೆ ನೋಡಿ, ಅವರ ಜೋಳಿಗೆಯಲ್ಲಿ ಮತ್ತು ಅವರ ಒಂದು ಲಿಂಗಗಳಿಗೆ ಅರ್ಪಿಸ್ತಾ ಇರ್ತಾರೆ. ಸೊ ಅರ್ಪಿಸೋದನ್ನು ಇದನ್ನೆಲ್ಲ ಅರ್ಪಿಸ್ಬಾರ್ದು ಅಂತ ಆಪೋಸಿಟ್ ಪರ್ಸನ್ ಅಂದರೆ ಕೆಲವರು ಇರ್ತಾರಲ್ಲ, ಬ್ರಾಹ್ಮಣರು ಅಂದರೆ ತಡ್ಕೊಳಕ್ಕಾಗದೇ ಇರೋರು, ಒಂದು ದ್ವೇಷ ಸಾಧಿಸೋರು, ಅವರು ಬಿಜ್ಜಳನಿಗೆ ಈ ಥರ ಎಲ್ಲ ಮಾಡಬಾರ್ದು, ಇದೆಲ್ಲ ತಪ್ಪು ಅಂತ ಹೇಳ್ತಾರೆ. ಹಾಗೆ ಇದು ಶಿವನಿಗೆ ಅರ್ಪಿತ ಆಗುತ್ತೆ, ಇದು ತಪ್ಪಲ್ಲ. ನಿಮ್ಗೆ ಇದು ತಪ್ಪು ಅನಿಸಿದರೆ ನೋಡ್ಕೋಗಿ, ನಾನು ಇಲ್ಲಿ ಅರ್ಪಿಸಿದ್ದು ಒಂದು ಕೇದಿಗೆ ಹೂವಿನ ಹೆಸರು ಆ ಶಿವನ ಪಾದದಲ್ಲೂ ಕೂಡ, ದೇವಸ್ಥಾನದಲ್ಲೂ ಕೂಡ ಇರುತ್ತೆ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಅಂದಾಗ ಹೋಗಿ ಅಲ್ಲಿ ನೋಡಿರ್ತಾರೆ. ಅಲ್ಲೂ ಕೂಡ ಒಂದು ಹೆಸರು ಶಿವನಿಗೆ ಅರ್ಪಿತವಾಗಿರುತ್ತೆ. ಸೊ ಅದನ್ನು ಕಂಡಾಗ ಇವರು ತುಂಬ ದೈವಾಂಶವಂತೆ, ಬಸವಣ್ಣ ತುಂಬ ದೈವಾಂಶ ಇರುವಂತಹ ಒಂದು ಶಕ್ತಿ ಉಳ್ಳಂತಹ ಇವರು ಒಂದು ದೇವರಕ್ಕೆ ಆದಂಥವ್ರು ಅಂತ ನಂಬ್ತಾನೆ ಬಿಜ್ಜಳ. ಅಲ್ಲಿ ಅವಾಗ ಅವನಿಗೆ ಕಾಲಿಗೆ ನಮಸ್ಕರಿಸ್ತಾನೆ. ಸೊ ಇದು ಒಂದು ಕಿರಿಗೆ ಹೂವಿನ ಪ್ರಸಂಗ ಅಂತ ಹೇಳ್ಬೋದು. ಸೊ ಇವಾಗ ನಾವು ಬಂಡಾರ ದ್ರೋಹದ ಅಪವಾದ ಅದನ್ನು ನೋಡೋಣ. ಬಸವಣ್ಣನ ಕೀರ್ತಿ ದೇಶ ಮತ್ತು ವಿದೇಶಗಳಿಗೆ ಹಬ್ತಾ ಇರುತ್ತೆ. ಶಿವಶರಣ ಗುಂಪಾಗಿ ಮಂಗಳವಾಡಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಬಸವಣ್ಣ ಬಂದ ಜಂಗಮಕ್ಕೆ ಊಟಕ್ಕೆ ರುಚಿಕರವಾದ ಅಡುಗೆಯನ್ನು ಮತ್ತು ಉಡಲು ಮತ್ತು ಅವ್ರಿಗೆ ಹಾಕೊಳ್ಳೋಕ್ಕೆ ಒಳ್ಳೆಯ ಬಟ್ಟೆಗಳನ್ನ, ಹಾಗೆ ಮತ್ತು ರತ್ನಖಚಿತವಾದ ಮತ್ತು ಅವ್ರಿಗೆ ಒಡವೆಗಳೆಲ್ಲ ಕೂಡ ಅವರಿಗೆ ಕೊಟ್ಟು ಅವರನ್ನು ಸತ್ಕರಿಸ್ತಾನೆ. ಹಾಗೆ ಹೀಗೆ ದಾನ ಮತ್ತು ಸನ್ಮಾನಗಳನ್ನು ಪಡೆದ ಜಂಗಮರು ರಾಜಬೀದಿಗಳಲ್ಲಿ ರಾಜಕುಮಾರರಂತೆ ಓಡಾಡುವುದನ್ನು ನೋಡಿ, ಅಂದರೆ ಅವ್ರು ಬಡವರಾಗಿ ಬಂದರೂ ಕೂಡ ಅವರಿಗೆ ಒಳ್ಳೆಯ ಊಟವನ್ನು ಕೊಟ್ಟು, ಅವರಿಗೆ ಒಳ್ಳೆಯ ಬಟ್ಟೆಯನ್ನು ಕೊಟ್ಟು, ಅವರಿಗೆ ಹಾಕೊಳ್ಳೋಕ್ಕೆ ಒಡವೆಯನ್ನೆಲ್ಲ ಕೊಟ್ಟು ಅವರನ್ನು ಹಿಂತಿರುಗಿ, ಅವರು ಈಗ ಬರುವಾಗ ಅವ್ರಿಗೆ ಏನೂ ಇಲ್ಲದವರಂತೆ ಬಂದರೂ ಕೂಡ ಹೋಗ್ಬೇಕಾದ್ರೆ ಬಸವಣ್ಣ ಇಷ್ಟೆಲ್ಲ ಕೊಟ್ಟು ಅವರನ್ನು ರಾಜರಂತೆ ಕಳಿಸ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಹೀಗೆ ಬರೋರು ಹೋಗೋರೆಲ್ಲ ಹಿಂಗೆ ಓಡಾಡಬೇಕಾದಾಗ
ಕೆಲವರು ಅವಾಗ ಹೇಳಿದಾಗೆ ಕೆಲವರು ಆಗಲ್ವಲ್ಲ, ಕೆಲವೊಂದು ಇಬ್ಬರು ಬ್ರಾಹ್ಮಣರಿರ್ತಾರೆ, ಅವ್ರ ಕೈಲಿ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿರಲ್ಲ ಅವ್ರಿಗೆ. ಹಾಗೆಯೇ ಒಂದು ಊರಿನ ಜನರು ಮತ್ತು ಬೇರೆ ಧರ್ಮದವರು ಆಶ್ಚರ್ಯ ಎಲ್ಲ ಪಡ್ತಾರೆ. ಹಾಗೆ ವೈಷ್ಣವರು ಜಂಗಮರ ಐಶ್ವರ್ಯವನ್ನು ನೋಡಿ ದುಃಖದಿಂದ ಉರಿದು ಮನಸ್ಸು ಕಪ್ಪಾಗಿ ನಿಲ್ಲಲಾಗದೆ ಗಳಗಳನೆ ಬಿಜ್ಜನ ಹತ್ತಿರ ಓಡೋಗ್ಬಿಟ್ಟು ಏನಂತಾರೆ, ಎಲೆ ಹುಚ್ಚ ರಾಜನೇ, ಬಸವಣ್ಣನಿಗೆ ಮೋಸ ಹೋಗ್ಬಿಟ್ಟಿದ್ಯಾ ನೀನು, ರಾಜ್ಯದ ಸಂಪತ್ತು ಭಕ್ತರಿಗೆ ಹಂಚಿ ಹೋಗಿದೆ, ಖಜಾನೆ ಖಾಲಿಯಾಗ್ಬಿಟ್ಟಿದೆ ಅಂತ ಚಾಡಿ ಹೇಳ್ತಾನೆ. ಆಗ ಬಿಜ್ಜಳನು ಅವರ ಮಾತನ್ನು ನಂಬಿ ಲೆಕ್ಕ ಮಾಡುವವರನ್ನು ಕರೆಸಿ, ಈಗ ಖಜಾನೆಯಲ್ಲಿ ಇರಬೇಕಾದ ಹಣ ಎಷ್ಟು ಎಂದು ಕೇಳ್ತಾನೆ. ಅವರು ಲೆಕ್ಕ ಮಾಡಿ 18 ಕೋಟಿ ಎಂದು ತಿಳಿಸ್ತಾರೆ. ಆಗ ಬಿಜ್ಜಳನು ಬಸವಣ್ಣನ ಕರೆಸಿ, ನಿಮ್ಮನ್ನು ನಂಬಿ ನಾನು ಖಜಾನೆ ಕೊಟ್ಟರೆ ನನ್ನನ್ನು ಹೀಗೆ ಹಾಳು ಮಾಡ್ತೀರಾ ನೀವು, ರಾಜ್ಯವನ್ನು ನೀರಿನಲ್ಲಿ ಮುಳುಗಿಸುವಿರ ನೀವು, ಇರುವ ಹಣಕ್ಕೆ ಲೆಕ್ಕ ಕೊಡಿ ಅಂತ ಬಿಜ್ಜಳ ಚಾಡಿ ಮಾತನ್ನು ಕೇಳಿ, ವೈಷ್ಣವರ ಬ್ರಾಹ್ಮಣರ ಚಾಡಿ ಮಾತನ್ನು ಕೇಳಿ ಬಸವಣ್ಣನಿಗೆ ಈ ಥರ ಪ್ರಶ್ನೆಯನ್ನು ಮಾಡ್ತಾನೆ. ಇರುವ ಹಣ ಲೆಕ್ಕ ಕೊಡಿ ಎಂದು ಕೇಳ್ತಾನೆ. ಆಗ ಚಾಡಿ ಹೇಳುವವರ ಮಾತು ರಾಜನನ್ನು ಮೋಸಗೊಳಿಸಬೇಕೆಂದು ನಿರ್ಧರಿಸ್ತಾನೆ, ತಿಳ್ಕೊತಾನೆ ಬಸವಣ್ಣ. ಆಗ ಬಿಜ್ಜಳನನ್ನು ಖಜಾನೆಗೆ ಕರ್ಕೊಂಡು ಹೋಗ್ಬಿಟ್ಟು ಮುದ್ರೆ ಹಾಕಿದ ಪೆಟ್ಟಿಗೆಗಳಿದ್ದ ಹಣವನ್ನು ತೆಗೆಸಿ ಎಣಿಸಲಿಕ್ಕೆ ಹೇಳ್ತಾರೆ. ಆಗ ಅದು 18 ಕೋಟಿಗೆ ದುಪ್ಪಟ್ಟಾಗಿ, ಮರುಪಟ್ಟಾಗಿ, 10 ಪಟ್ಟಾಗಿ, 100 ಪಟ್ಟಾಗಿ ಹೆಚ್ಚಾಗಿರುತ್ತೆ ದುಡ್ಡು. ಲೆಕ್ಕ ಮಾಡುವವರು ಲೆಕ್ಕಿಸಲಾಗದ ಆಶ್ಚರ್ಯ. ಈಗ ಅವರು ಹೇಳಿದ್ರಲ್ಲ ಎಷ್ಟಿದೆ ಅಂತ, 18 ಕೋಟಿ ಸಮಥಿಂಗ್ ಇದೆ ಅಂತ ಹೇಳಿರ್ತಾರಲ್ಲ, ಅದಕ್ಕಿಂತ ಹೆಚ್ಚಿನ ಹಣ ಅಲ್ಲಿ ಖಜಾನೆಯಲ್ಲಿ ಇರುವಂಥದ್ದನ್ನು ಕಂಡು, ಹಾಗೆ ಅಲ್ಲಿನ ಅವರು ಏಳ್ಸೋಕ್ಕೂ ಕೂಡ ಆಗಲ್ಲ, ಅಷ್ಟು ಅಮೌಂಟ್ ಇದ್ದಿದ್ದನ್ನು ನೋಡಿ ಬಿಜ್ಜಳ ಆಶ್ಚರ್ಯ ಪಡ್ತಾನೆ. ಬೇರೆ ಧರ್ಮದವರ ಮುಖ ಬಿಳಿಚಿಕೊಂಡಿತು. ಬಿಜ್ಜಳನಿಗೆ ನಾಚಿಕೆಯಾಗುತ್ತೆ. ಶರಣರ ಮುಖ ಅರಳಿತು. ತನ್ನ ಅಜ್ಞಾನಕ್ಕಾಗಿ ಪಶ್ಚಾತ್ತಾಪಪಟ್ಟು ಬಿಜ್ಜಳನು ಬಸವಣ್ಣನ ಕ್ಷಮೆಯನ್ನು ಕೇಳ್ತಾನೆ. ಬಸವಣ್ಣನು ತನ್ನ ಮನೆಗೆ ಬಂದ ಎಲ್ಲ ಜಂಗಮರಿಗೂ ದಾನ ಧರ್ಮಗಳನ್ನು ಮಾಡ್ತಾನೆ ಎಂಬುದನ್ನು ಕೇಳಿದ ಕೆಟ್ಟ ಜನರು, ಕುಹುಕರು ಕೆಲವರು ಒಂದು ದಿನ ಜಂಗಮರ ವೇಷವನ್ನು ಹಾಕಿಕೊಂಡು ಲಿಂಗಕ್ಕೆ ಬದಲಾಗಿ ಬದನೆಕಾಯಿ ಕಟ್ಟಿಕೊಂಡು ಬಸವಣ್ಣನ ಮನೆಗೆ ಬರ್ತಾರೆ. ಇದನ್ನು ಬದನೆಕಾಯಿ ಪ್ರಸಂಗ ಅಂತ ಹೇಳ್ತಾರೆ. ಸೊ ಬದನೆಕಾಯಿ ಪ್ರಸಂಗ ಹೀಗೆ ಏನು ಅಂತ ನೋಡೋಣ ಆಯಿತಾ. ಹಿಂಗೆ ಬದನೆಕಾಯಿ ಎಲ್ಲ ಹಾಕ್ಕೊಂಡು ಬಸವಣ್ಣನ ಮನೆಗೆ ಬರ್ತಾರೆ. ಆಗ ಬಸವಣ್ಣ ಅವರನ್ನು ಲಿಂಗ ಪೂಜೆಗಾಗಿ ಮೇಲಿನ ಮಹಡಿಗೆ ಬನ್ನಿ ಎಂದು ಹೇಳ್ತಾರೆ. ಆಗ ಅವರು ಹೆದರಿ ಬೇರೆ ದಾರಿನೇ ಇಲ್ಲ ಹಾಗೆಯೇ ಮಾಡಿದರು. ಬಸವಣ್ಣನ ಭಕ್ತಿಯ ಮಹಿಮೆಯಿಂದ ಅವರು ಕಟ್ಟಿಕೊಂಡಿದ್ದ ಬದನೆಕಾಯಿ ಎಲ್ಲ ಲಿಂಗವಾಗಿ ಪರಿವರ್ತನೆ ಆಗುತ್ತೆ. ಅವರಲ್ಲಿ ಕೆಟ್ಟ ಗುಣ ಹೋಗ್ಬಿಟ್ಟು ಒಳ್ಳೆಯ ಭಕ್ತಿ ಹುಟ್ಟುತ್ತೆ. ಅಂದಿನಿಂದ ಬಸವಣ್ಣನು ಬದನೆಕಾಯಿಯನ್ನು ತಿನ್ನುವುದನ್ನು ಬಿಟ್ಟರು. ಸೊ ನೆಕ್ಸ್ಟ್ ಇದೊಂದು ಭಂಡಾರ ದ್ರೋಹದ ಅಪವಾದ ಆಗುತ್ತೆ. ಇವಾಗ ನೆಕ್ಸ್ಟು ನಾವು ಲೆಂಕಾಸುರನು ಓಲೆಯಲ್ಲಿ ಅಪಹರಿಸಿದ ಪ್ರಸಂಗ ಮತ್ತು ಈಶ್ವರನ ಕೆಲಸಕ್ಕೆ ಕರೆದ ಪ್ರಸಂಗವನ್ನು ನಾವು ನೋಡೋಣ, ಸರಿನಾ. ನಂತರ ಲಿಂಗ ಮತ್ತು ಜಂಗಮ ಎರಡೂ ಒಂದೇ ಎಂಬ ಬಸವಣ್ಣನ ಭಾವನೆಯನ್ನು ಪರೀಕ್ಷಿಸಲು ಒಂದು ಸನ್ನಿವೇಶ ಬಂತು. ಒಮ್ಮೆ ಬಸವಣ್ಣನ ಶಿವಶರಣ ಸಭೆಯಲ್ಲಿದ್ದಾಗ ಅವರ ಮನೆಯಲ್ಲಿ ಕೆಲಸ ಮಾಡುವ ಗೋವಳನು ಓಡಿ ಬಂದು, ಕಳ್ಳರು ಭಕ್ತರ ವೇಷದಲ್ಲಿ ಬಂದು ಹಸುಗಳನ್ನು ಕದ್ದುಕೊಂಡು ಹೋಗಿದ್ದಾರೆ ಎಂದು ಹೇಳ್ತಾನೆ. ಆಗ ಬಸವಣ್ಣನವರು, ಹುಚ್ಚು ಗೋವುಳ ಭಕ್ತರು ಕಳ್ಳರಾಗಲು ಸಾಧ್ಯವೇ? ಶಿವನ ವೇಷ ಮತ್ತು ಕಳ್ಳತನ ಒಂದೇ ಕಡೆ ಇರಲು ಸಾಧ್ಯವೇ? ನಮ್ಮ ಆಸ್ತಿಯನ್ನು ತಾನೇ ಕದಿಯುತ್ತಾರೆಯೇ ಎಂದು ಹೇಳಿ ಲಿಂಗಧಾರಿಗಳ ಬಗ್ಗೆ ತನಗಿದ್ದ ಗೌರವವನ್ನು ತೋರಿಸಿ ಹಸುಗಳ ಹಿಂದೆ ಕರುಗಳನ್ನು ಕಳುಹಿಸಿಕೊಡಲು ಆಜ್ಞಾಪಿಸ್ತಾರೆ. ಹೀಗೆ ಕೆಲವು ದಿನಗಳ ನಂತರ ಬಸವಣ್ಣನವರು ಜಂಗಮ ಪ್ರಾಣಿ ಎಂಬುದನ್ನು ಜಗತ್ತಿಗೆ ತೋರಿಸಿದ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪ ಅಂದರೆ, ಒಂದಿನ ಅವರು ಶಿವಧ್ಯಾನ ಮಾಡುತ್ತಾ ಮಲಗಿರ್ತಾರೆ. ದೂರ ದೇಶದಿಂದ ಕೆಲವರು ಶಿವಶರಣರು ಅವರನ್ನು ಅಂದರೆ ಬಸವಣ್ಣನ ನೋಡಲು ಬರ್ತಿರ್ತಾರೆ. ಆಗ ಬಸವಣ್ಣನವರು ಮಲಗಿರ್ತಾರೆ ಮತ್ತು ಅವರನ್ನು ನೋಡಲು ಇದು ಸರಿಯಾದ ಸಮಯವಲ್ಲ ಎಂದು ಬಾಗಿಲು ಕಾಯುವರು ಅಂದರೆ ಒಂದು ವಾಚ್ಮ್ಯಾನ್ ಅವರು ಏನಂತ ತಿಳಿಸ್ತಾರೆ. ಅವರು ಬೇಸರದಿಂದ ಅವರು ನಿಮಗೆ ಮಲ್ಕೊಂಡಿದ್ದಾರೆ, ಅವರನ್ನು ಎಬ್ಸೋಕ್ಕಾಗಲ್ಲ, ನೀವು ಇನ್ನೊಂದ್ಸಲ ಯಾವಾಗಾದ್ರೂ ಬನ್ನಿ ಅಂತ ಹೇಳ್ಬಿಡ್ತಾರೆ. ಯಾರು ವಾಚ್ಮ್ಯಾನ್ ಹೇಳ್ಬಿಡ್ತಾನೆ, ಬಾಗಿಲು ಕಾಯುವರು ತಿಳಿಸ್ಬಿಡ್ತಾರೆ. ಆಗ ಅವರು ಬೇಸರದಿಂದ ಅವರು ಹಿಂದಿರುಗಿ ಹೊಂಟೋಗ್ತಾರೆ. ಆಮೇಲೆ ಆಗ ಬಸವಣ್ಣನ ಜೀವವು ಆ ಶರಣರನ್ನು ಹಿಂಬಾಲಿಸಿ ಹೋಗುತ್ತೆ. ನೋಡಿ ಎಂಥ ಒಂದು ಭಕ್ತಿ ಆ ಒಂದು ಭಕ್ತರ ಮೇಲೆ ಬಸವಣ್ಣನಿಗೆ. ಶಿವಪೂಜೆಯ ಸಮಯವಾದರೂ ಬಸವಣ್ಣನು ಅವರು ಹೇಳಿರುವುದಿಲ್ಲ.
ನೋಡಿ ಅವರ ಹೆಂಡತಿಯರು ಅವರನ್ನು ಎಬ್ಬಿಸಲು ಪ್ರಯತ್ನಿಸ್ತಾರೆ. ಆದರೆ ಬಸವಣ್ಣನವರು ಹೇಳದೆ ಸುಮ್ಮನಿದ್ದರು. ಆಗ ಅವರು ಅವರ ಮುಸುಕನ್ನು ತೆಗೆದು ನೋಡಿದಾಗ ಅವರಲ್ಲಿ ಪ್ರಾಣವೇ ಇರಲಿಲ್ವಂತೆ. ಮನೆಯಲ್ಲಿ ಗದ್ದಲವಾಗುತ್ತೆ. ಎಲ್ಲ ಮಹೇಶ್ವರರು ಬಂದು ಸೇರಿದರು. ಎಲ್ಲರಿಗೂ ಆಶ್ಚರ್ಯವಾಯಿತು. ಅವರಲ್ಲಿ ಒಬ್ಬ ಶರಣರು ಇದರಲ್ಲಿ ಏನೂ ರಹಸ್ಯವಿರಬೇಕೆಂದು ಯೋಚಿಸಿ ಬಾಗಿಲು ಕಾಯುವವರನ್ನು ಕರೆಸಿ ವಿಚಾರಿಸ್ತಾರೆ. ಆಗ ಬಸವಣ್ಣನವರನ್ನು ಹುಡುಕಿಕೊಂಡು ಬಂದಿದ್ದ ಕೆಲವು ಶಿವಭಕ್ತರು ಅವರನ್ನು ನೋಡದೆ ಹಿಂದಿರುಗಿ ಹೋಗಿದ್ದಾರೆ ಎಂದು ತಿಳಿದು ಬಂತು. ಆಗ ಆ ಶರಣರು ಭಕ್ತರ ಜೊತೆ ಬಸವಣ್ಣನ ಜೀವವು ಹೋಗಿದೆ, ಭಕ್ತರು ಬಂದರೆ ಬಸವಣ್ಣನವರು ಜೀವವು ಬರುತ್ತದೆ ಎಂದು ತಿಳಿಸಿದರು. ಆಗ ಎಲ್ಲ ಕಡೆ ಹುಡುಕಿ ಆ ಹೊಸ ಭಕ್ತರನ್ನು ಮನೆಗೆ ಕರೆತಂದಾಗ ಬಸವಣ್ಣನಿಗೆ ಜೀವ ಬಂತು. ಬಸವಣ್ಣನವರು ಜಂಗಮರಲ್ಲಿ ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದೆ ಅವರು ಭೇದ ಭಾವ ಮಾಡ್ತಿರಲಿಲ್ಲ. ಶಿವಭಕ್ತರಾದ ಒಲೆಯರನ್ನು ಹಿರಿಯ ಭಕ್ತರೆಂದು ಗೌರವಿಸುತ್ತಿದ್ದರು. ಇದರಿಂದ ಜಾತಿ ವ್ಯವಸ್ಥೆಯಲ್ಲಿ ನಂಬುವವರಿಗೆ ಅಸಮಾಧಾನ ಉಂಟಾಗಿತ್ತು. ಒಂದು ದಿನ ಬಸವಣ್ಣನವರು ನಾವು ಜಾತಿವಾದಕ್ಕೂ ಕೂಡ ಹೋರಾಡಿದರೆ ಅಂತ ನಾವು ಕೇಳಿದ್ದೀವಲ್ವಾ. ಅಕ್ಕ ಮಹಾದೇವಿಯರಾಗಿರ್ಬೋದು, ಬಸವಣ್ಣರಾಗಿರ್ಬೋದು, ಅವರೆಲ್ಲ ಜಾತಿ ವಿಷಯಕ್ಕೂ ಕೂಡ ಹೋರಾಡಿದ್ದಾರೆ ಅಂತ ಕೇಳಿದ್ದೀವಿ. ಹಾಗೆಯೇ ಅವರು ಏನಕ್ಕಂದರೆ ಅವರು ಒಲೆಯರನ್ನು ಕೂಡ ಅವರು ಭೇದ ಭಾವ ಮಾಡ್ತಿರ್ಲಿಲ್ಲ. ಸೊ ಇಲ್ಲಿ ನೋಡಿ, ಇದರಲ್ಲೂ ಒಂದು ಸನ್ನಿವೇಶ ಬರುತ್ತೆ. ಅದು ಇನ್ನೇನಪ್ಪ ಅಂದರೆ, ಶಿವಭಕ್ತರಾದ ಒಲೆಯವರನ್ನು ಹಿರಿಯ ಭಕ್ತರೆಂದು ಗೌರವಿಸಿರ್ತಾರೆ ಬಸವಣ್ಣನವರು. ಇದರಿಂದ ಜಾತಿ ವ್ಯವಸ್ಥೆಯನ್ನು ನಂಬುವವರಿಗೆ ಅಸಮಾಧಾನ ಉಂಟಾಗ್ತಿರುತ್ತೆ. ಒಂದು ದಿನ ಬಸವಣ್ಣನವರು ಪಲ್ಲಕ್ಕಿಯಲ್ಲಿ ಕುಳಿತು ಹಿರಿಯ ಮಹೇಶ್ವರನ ಕೇರಿಯ ಪಕ್ಕದಲ್ಲಿ ಬರುತ್ತಿದ್ದಾಗ ಶಿವಲಿಂಗ ಪೂಜೆಯ ಸಮಯವಾಗಿರುತ್ತೆ. ಆಗ ಪಲ್ಲಕ್ಕಿಯಿಂದ ಇಳಿದು ಪ್ರಸಾದ ಸ್ವೀಕರಿಸಕ್ಕಾಗಿ ಕಂಬಳಿಯ ನಾಗಿದೇವ ಎಂಬ ಮಹೇಶ್ವರನ ಮನೆಗೆ ಹೋಗ್ತಾರೆ. ಇದನ್ನು ಕಂಡ ವೈಷ್ಣವರು ಬೇಹುಗಾರನೊಬ್ಬನ ಪಟ್ಟಣಕ್ಕೆ ಓಡಿ ಬಂದು ಬಸವಣ್ಣನವರು ಒಲೆಗೇರಿಗೆ ಹೋಗ್ಬಿಟ್ಟು ಒಲೆಯರ ಮನೆಯಲ್ಲಿ ಊಟ ಮಾಡ್ತಿದ್ದಾರೆಂದು ಹೇಳ್ತಾನೆ. ನಾರಾಯಣಕ್ರಮಿತ ವಿಷ್ಣು ಪೆದ್ದಿ ಮತ್ತು ವಿಪ್ರರನ್ನು ಒಲೆಯರೆಂದು, ಶಿವಭಕ್ತನಾದ ಒಲೆಯರನ್ನು ಉತ್ತಮರೆಂದು ಕರೆಯುವುದಕ್ಕೆ ಆಧಾರವೇನು? ವಿಪ್ರರ ಮೈಯನ್ನು ಕೊಯ್ದರೆ ರಕ್ತ, ಭಕ್ತರ ಮೈಯಲ್ಲಿ ಹಾಲು ಸುರಿಯುವುದೇ ಎಂದು ಕೇಳಿದಾಗ ಬಸವಣ್ಣನು, ತಪ್ಪದೆ ಅರಸ, ನೀನು ಹೇಳಿದಂತೆ ವಿಪ್ರರ ಮೈಯಲ್ಲಿ ರಕ್ತ, ಭಕ್ತರ ಮೈಯಲ್ಲಿ ಹಾಲು ಸುರಿದಿದ್ದರೆ ಸಂಗನಿಗೆ ಸುರಿಯದಿದ್ದರೆ ಸಂಗನಿಗೆ ದೂರ, ಶರಣರಿಗೆ ದೂರ ಎಂದು ಪ್ರತಿಜ್ಞೆ ಮಾಡಿ ಕಂಬಳಿ ನಾಗಿದೇವನನ್ನು ಕರೆಸಿ ಆ ಶಿವನ ಪಾದದ ಹೆಬ್ಬರಳಿನ ತುದಿಯನ್ನು ಚುಚ್ಚಿದಾಗ ಸಭೆಯ ನಡುವೆ ಹಾಲಿನ ಹೊಳೆಯು ಹರಿಯುತ್ತಂತೆ. ಬಿಜ್ಜಳನು ಆಶ್ಚರ್ಯಚಕಿತನಾಗಿ ಭಯಪಡುತ್ತಿದ್ದಾಗ ಬಸವಣ್ಣನು ಅವನಿಗೆ ಬುದ್ಧಿ ಹೇಳಿ ಅಭಯ ನೀಡಿ ನಾಗಿದೇವನನ್ನು ತನ್ನ ಅರಮನೆಗೆ ಮೆರವಣಿಗೆಯಲ್ಲಿ ಕರೆತಂದು ಪೂಜಿಸ್ತಾರೆ. ಈ ಮಧ್ಯೆ ಗಂಗಾದೇವಿಯು ಗಂಡು ಮಗುವಿಗೆ ಜನ್ಮ ನೀಡಿದಳು ಮತ್ತು ಅದಕ್ಕೆ ಸಿದ್ಧರಸ ಎಂದು ಹೆಸರಿಡಲಾಯಿತು. ಬಸವಣ್ಣನು ಮನೆಗೆ ಬಂದ ಜಂಗಮರನ್ನು ಸಂಗನೆಂದೇ ಭಾವಿಸಿ ಅವರ ಹೆಚ್ಚು ಕಡಿಮೆಗಳಿಗೆ ಗಮನ ಕೊಡದೆ ಪೂಜಿಸುತ್ತಿದ್ದನು. ಒಮ್ಮೆ ಕಿನ್ನರಿ ಬೊಮ್ಮಯ್ಯ ಎಂಬ ಮಹೇಶ್ವರನು ಬಸವಣ್ಣನನ್ನು ನೋಡಲು ಮಂಗಳವಾಡಕ್ಕೆ ಬರ್ತಾರೆ. ಇದನ್ನು ಕೇಳಿ ಬಸವಣ್ಣನೇ ಅವರನ್ನು ಎದುರುಗೊಂಡು ಸ್ವಾಗತಿಸಿ ತನ್ನ ಅರಮನೆಗೆ ಕರೆತಂದು ಪೂಜಿಸಿದನು. ಬಸವಣ್ಣನ ಲಿಂಗಭಕ್ತಿ ಮತ್ತು ಜಂಗಮಾರಾಧನೆಗೆ ಮೆಚ್ಚಿದ ಬೊಮ್ಮಯ್ಯನು ಅಲ್ಲೇ ಸ್ವಲ್ಪ ಕಾಲ ಉಳಿದನು. ಬಸವಣ್ಣನಿಗೆ ಅವರಲ್ಲಿ ಗೌರವ ಮತ್ತು ಅದರ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಹೀಗಿರುವಾಗ ಒಂದು ದಿನ ಕಿನ್ನರಯ್ಯನು ತನಗೆ ಇಷ್ಟವಾದ ಈರುಳ್ಳಿಯ ತರಿಸಿ ಅಡುಗೆಗಾಗಿ ಅದನ್ನು ಸಿದ್ಧಪಡಿಸುತ್ತಿದ್ದನು. ಈ ವಿಷಯ ತಿಳಿಯದ ಬಸವಣ್ಣನು ಅದರ ವಾಸನೆಗೆ ಸಹಿಸಲಾರದೆ ಈ ತಿನ್ನಲಾಗದ ವಸ್ತುವನ್ನು ಮನೆಗೆ ತಂದವರು ಯಾರು ಎಂದು ಆಕ್ಷೇಪಿಸಿ ಎಂದಿನಂತೆ ಅರಮನೆಗೆ ಹೊರಟು ಹೋಗ್ತಾರೆ ಬಸವಣ್ಣ. ಈ ಮಾತನ್ನು ಕೇಳಿ ಕಿನ್ನರಯ್ಯನಿಗೆ ಬಹಳ ಅಸಮಾಧಾನವಾಗಿ ಮನೆ ಬಿಟ್ಟು ಹೊರಟು ಹೋಗ್ತಾರೆ. ಬಸವಣ್ಣ ಮಧ್ಯಾಹ್ನ ಅರಮನೆಯಿಂದ ಮನೆಗೆ ಬಂದು ಕಿನ್ನರಯ್ಯನನ್ನು ಕಾಣದೆ ವಿಚಾರಿಸಿದಾಗ ಅವರ ಮನೆ ಬಿಟ್ಟು ಹೋದ ಸಂಗತಿ ತಿಳಿಯುತ್ತೆ. ಆಗ ತಾನು ಮಾಡಿದ್ದು ತಪ್ಪೆಂದು ತಿಳಿದು ಈರುಳ್ಳಿಯಿಂದ ಕಿನ್ನರಯ್ಯನಿಗೆ ಉಂಟಾದ ಮುನಿಸನ್ನು ಈರುಳ್ಳಿಯಿಂದಲೇ ಸರಿಪಡಿಸಿ ವಿರೋಧವನ್ನು ಕಳೆಯಬೇಕು ಎಂದು ನಿರ್ಧರಿಸಿ ಕಿನ್ನರಯ್ಯನನ್ನು ಹುಡುಕಿಕೊಂಡು ಹೋಗಿ ಅವರನ್ನು ಸಮಾಧಾನಪಡಿಸಿ ಮನೆಗೆ ಅವರನ್ನು ಸಮಾಧಾನಪಡಿಸ್ಬಿಟ್ಟು ಉಂಟಾದ ಒಂದು ಈರುಳ್ಳಿ ವಿಷಯದಿಂದ ಏನು ಉಂಟಾದ ಮುನಿಸನ್ನು ಈರುಳ್ಳಿಯಿಂದಲೇ ಸರಿಪಡಿಸಿ ವಿರೋಧವನ್ನು ಕಳೆಯಬೇಕು ಎಂದು ನಿರ್ಧರಿಸಿ ಕಿನ್ನರೆಯನ್ನು ಹುಡುಕಿಕೊಂಡು ಹೋಗಿ ಅವರನ್ನು ಸಮಾಧಾನಪಡಿಸಿ ಮನೆ ಕರೆದುಕೊಂಡು ಬಂದು ಈರುಳ್ಳಿ ಉಂಟಾದ ಸಂತರ್ಪಣೆ ಮಾಡಿದರು. ಅಂದಿನಿಂದ ಪ್ರತಿ ವರ್ಷವೂ ತಪ್ಪದೆ ಈರುಳ್ಳಿ ಹಬ್ಬವನ್ನು ಮಾಡುವುದಾಗಿ ನಿರ್ಧರಿಸಿದರು. ನೋಡಿ ಎಂಥ ಭಕ್ತಿ ಅಲ್ವಾ. ಭಕ್ತಿ ಭಂಡಾರಿಯಾದ ಬಸವಣ್ಣನು ಆಡಿದ ವಚನಗಳು ದೇಶ ವಿದೇಶಗಳಲ್ಲಿ ಹರಡಿ ಅವರ ಕೀರ್ತಿಯನ್ನು ಹೆಚ್ಚಿಸಿದವು. ಕಾಳಿಂಗ ದೇಶದ ಮಹಾದೇವ ಶೆಟ್ಟಿ ಎಂಬ ಮಹೇಶ್ವರನು ಒಂದಿನ ಕುಳಿತುಕೊಂಡ.
ಬಸವನಿಂದ ಕಾಲು ಒತ್ತಿಸಿಕೊಳ್ಳುತ್ತಾ, ಬಸವ, ನಾವು ಹೆಂಗಸಿಲ್ಲದೆ ಇರುವುದಿಲ್ಲ ಎಂದು ಹೇಳಿದನು. ಅವನು ಒಂದು 16 ವರ್ಷಕ್ಕ ಒಬ್ಬ ಹುಡುಗ. ಯಾರು ಅಂತಂದರೆ ಅವನ ಬಸವಣ್ಣನ ಆಡಿದ ವಚನಗಳು ದೇಶ ವಿದೇಶಗಳಲ್ಲಿ ಹರಡಿತ್ತು. ಅದನ್ನು ಕಾಳಿಂಗ ದೇಶದ ಮಹಾದೇವ ಶೆಟ್ಟಿ ಎಂಬ 16 ವರ್ಷದ ಹುಡುಗನಾಗಿ ಬರ್ತಾನೆ. ಯಾರ ಹತ್ರ? ಬಸವಣ್ಣನ ಹತ್ರ ಬಂದಾಗ ಕುಳಿತುಕೊಂಡು ಬಸವಣ್ಣನ ಹತ್ರ ಕಾಲು ಮತ್ತು ಕೈಯೆಲ್ಲನೂ ಒತ್ತಿಸ್ಕೊಂಡಿರ್ತಾನೆ. ಆಗ ಬಸವ, ನಾವು ಹೆಂಗಸಿಲ್ಲದೆ ಇರುವುದಿಲ್ಲ ಅಂತಲೂ ಕೂಡ ಹೇಳ್ತಾನೆ. ಆಗ ಬಸವಣ್ಣನ ಹೆಣ್ಣು ಮಕ್ಕಳನ್ನು ಕರೆತರುವಂತೆ ಹೇಳಿ ಸೇವಕರನ್ನು ಊರೊಳಗೆ ಕಳಿಸ್ತಾನೆ. ಆಗ ಗಣಿಕೆಯರೆಲ್ಲರೂ ದಂಪತಿಗಳಾಗಿರುವುದನ್ನು ಅವರಿಂದ ತಿಳಿದು, ಅದೇನಪ್ಪ ತನ್ನ ಮಾಯೆ ನನ್ನನ್ನು ಮೋಸಗೊಳಿಸುವುದೇ? ಸಿರಿ ಸರಸ್ವತಿಯರನ್ನು ಹೀಯಾಳಿಸುವ ತನ್ನರಿಸಿ ಮಾಯಾದೇವಿಯನ್ನು ತಂದು ಕೊಡುವೆ ಎಂದು ಮಾಯಾದೇವಿಯರನ್ನು ಕರೆತಂದು ಮಲಗುವ ಕೋಣಕ್ಕೆ ಕಳುಹಿಸಿ ಬಾಗಿಲು ಹಾಕಲು ಬಸವಣ್ಣನ ದೃಢ ಭಕ್ತಿಗೆ ಮೆಚ್ಚಿದ ಶಿವನು ಆಕೆಗೆ ಪ್ರತ್ಯಕ್ಷನಾಗ್ತಾನೆ. ಮಾಯಾದೇವಿಯವರು ಅಲ್ಲಿಂದ ಜಂಗಮನ 10 ಕೈಗಳು 5 ಮುಖಗಳು 3 ಕಣ್ಣುಗಳನ್ನಾಗಿರಲು ನೋಡಲಾರದೆ ನಡ ನುಡುಗಿ ಬಸವ ಜಂಗಮ ದೇವರು ಸಂಗಮ ದೇವರಾರು ಎನ್ನಲು ಬಸವಣ್ಣನು, ತಾಯೇ ಮೊದಲು ಯಾರೆಂದು ಕೊಟ್ಟೇನು ಎಂದು ಹೇಳುವುದಕ್ಕೆ ಮೊದಲೇ ಸಂಗಮೇಶ್ವರನು ಬಸವನ ಮನಸ್ಸನ್ನು ಪರಿಶೀಲಿಸಲಾರದೆ ಸೋತು ಬೇಗನೆ ಮಾಯವಾಗ್ತಾನೆ. ನಂತರ 13ನೇ ಸಂಬಂಧಿಸಿದಂತೆ 13ನೇ ಅಧ್ಯಾಯದಲ್ಲಿ ಕಥೆ ಸರಿಯಿಲ್ಲವುದು, ಅದನ್ನು ಎಲ್ಲಿ ಸೇರಿಸಿಲ್ಲ. ಇದು ಕಥಾಸಾರದ ಕೊನೆಯಲ್ಲಿ ಬರೆದಿದ್ದಾರೆ. ಆದರೆ 13ನೇ ಅಧ್ಯಾಯದಲ್ಲಿ ಬಸವರಾಜರ ಗಳೆಯಲ್ಲಿ ಸೇರಿಸಿ ಸಂಪಾದಿಸುವುದರಿಂದ ಮತ್ತು 13ನೇ ಅಧ್ಯಾಯದ ಕಥೆಯ ಭಾಗವು ನಿಮಗೆ ಪಠ್ಯವಾಗಿ ನಮಗೆ ಇಲ್ಲಿ ಕೊಟ್ಟಿರ್ತಾರೆ. ನಂತರ ಬಸವಣ್ಣ ತಮ್ಮ ಹೆಂಡತಿಯಾದ ಮಾಯಾದೇವಿಯನ್ನು ವಿಟಜಂಗಮ ಘಟನೆಯ ನಂತರ ಶಿವನ ಹೆಂಡತಿ ಎಂದು ತಿಳಿದು ಪೂಜಿಸುತ್ತಾರೆ. ಹೀಗಿರುವಾಗ ತಿರುಗಾಡುತ್ತಾ ಬಂದ ಅಲ್ಲಮ ಪ್ರಭುಗಳು ಬಸವಣ್ಣನ ಬಳಿಗೆ ಬಂದು ಶಿವನನ್ನು ಕುರಿತಾದ ಸತ್ಯವನ್ನು ತಿಳಿಸಿ ಕದಳಿಗೆ ಹೋಗ್ತಾರೆ. ಒಮ್ಮೆ ಬಸವಣ್ಣನವರು ಇನ್ನೊಬ್ಬ ಹೆಂಡತಿಯಾದ ಗಂಗಾದೇವಿಯನ್ನು ಪತ್ರವನ್ನು ಲೆಂಕಾಸರನೆಂಬುವನು ಕದಿಯುತ್ತಾನೆ. ಸೇರಿದ ಜನರೆಲ್ಲರೂ ಕಳ್ಳನೆಂದು ಕೂಗಲು ಶಾಂತನಾದ ಬಸವಣ್ಣನು ಅವನು ಕಳ್ಳನಲ್ಲವೆಂದು ಸಾಕ್ಷಾತ್ ಶಿವನೇ ಎಂದು ಅವನು ಕದಿಯುವ ಮೊದಲೇ, ಅಯ್ಯೋ ಸಂಗನ ಕೈ ನೋಯಿತೆ, ಕೇಳುವ ಮೊದಲೇ ಕೊಡದೆ ನಿಲ್ಲುವುದೇ ಎಂದು ಹೆಂಡತಿಯನ್ನು ಪ್ರಶ್ನಿಸುತ್ತಾರೆ. ಶರಣು, ಇದು ಅನ್ಯಾಯ ಎನ್ನಲು, ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಹೇಗೆ ನ್ಯಾಯ? ಒಡೆಯನ ಆಸ್ತಿಯನ್ನು ಆಸೆಪಟ್ಟು ಕೊಡುವುದಿರುವುದು ನ್ಯಾಯವೇ ಎಂದು ಪ್ರಶ್ನಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ಬಸವಣ್ಣನನ್ನು ಕೈಲಾಸಕ್ಕೆ ಹಿಂದಿರುಗಿ ಬರುವಂತೆ ಕರೆಯುತ್ತಾನೆ. ಇದೇ ಸಮಯದ ಬಸವಣ್ಣ 2 ರೀತಿಯ ಶುಚಿಯಲ್ಲಿ ಅಂಟಿ ಒಂದು ನಿರಾಕರಿಸುತ್ತಾನೆ. ಈ ಮಾತುಗಳನ್ನು ಕೇಳಿ ಶಿವ ಹಿಂದಿರುಗುತ್ತಾನೆ. ಆನಂತರ ಬಸವಣ್ಣ 2 ಭಾವನೆಗಳುಳ್ಳವನಾಗಿ ಕಕ್ಕಯ್ಯ ಮೊದಲಾದ ಅಷ್ಟಾವರಣ ಶರಣರೊಂದಿಗೆ ಸೇರಿಕೊಂಡು ತಾಳಿಕೋಟೆಗೆ ಬರ್ತಾನೆ. ಬಸವಣ್ಣ ಪಂಚದೇಶದಲ್ಲಿ ಮಗಳನ್ನು ಮರೆತು ಸ್ವಲ್ಪ ಕಾಲ ವಿಲಾಸವಾಗಿ ಇರ್ತಾರೆ. ಶಿವನಿಗೆ ದ್ರೋಹ ಮಾಡಿದ ಚಿಹ್ನೆಗಳನ್ನು ತೋರಿಸುತ್ತಾನೆ. ಸ್ವಲ್ಪ ಕಾಲದ ನಂತರ ಈ ಲೋಕದ ಸುಖ ತನಗೆ ಸಾಕೆಂದು ಕಕ್ಕಯ್ಯ ಸಂಗಮೇಶ್ವರನಲ್ಲಿ ಬೇಡಿಕೊಳ್ಳುತ್ತಾನೆ. ತನ್ನಲ್ಲಿ ಒಬ್ಬನಾದ ಬಸವಣ್ಣನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಬಸವಣ್ಣ ಮಾದರಸನಂತೆ ಪ್ರಭುವಿನಿಂದ ಪ್ರಮಾಣವಾಗುತ್ತಾನೆ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ. ಒಂದು ಭಂಡಾರ ದ್ರೋಹದ ಅಪವಾದ ಮತ್ತು ಅದರ ಪರಿಹಾರ, ನಂತರ ಲೆಂಕಸರನ್ನು ಒಲೆಯನ್ನು ಅಪಹರಿಸಿದ ಪ್ರಸಂಗವನ್ನು ನೋಡಿದ್ವಿ. ಹಾಗೆ ಈಶ್ವರನ ಕೈಲಾಸಕ್ಕೆ ಕರೆದ ಪ್ರಸಂಗ ನೋಡಿದ್ವಿ. ಹಾಗೆ ಈರುಳ್ಳಿ ಪ್ರಸಂಗವನ್ನು ನೋಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ನಿಮಗೆ ಕೊನೆಯವರೆಗೂ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಏನಾದರೂ ತಪ್ಪಿದ್ದಲ್ಲಿ ಹಾಗೆ ಏನಾದರೂ ಸ್ವಲ್ಪ ಕರೆಕ್ಷನ್ ಇದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಏನೇ ಇದ್ದು ತಿದ್ಕೋತೀನಿ ಅಂತ ಹೇಳ್ತಾ, ಹಾಗೆ ನಾನು ನಾನು ಕೂಡ ಐ ಆಮ್ ನಾಟ್ ಎ ಟೀಚರ್, ಆಯಿತಾ. ನಾನು ಕೂಡ ಒಂದು ಸ್ಟಡಿ ಮಾಡ್ತಾಯಿರೋದು. ನಾನು ಕೂಡ ನಿಮ್ಮ ಹಾಗೇ ಒಂದು ವಿದ್ಯಾರ್ಥಿ. ಸೊ ಅದರಲ್ಲಿ ನನಗೆ ಅರ್ಥ ಆಗೋದು, ಎಷ್ಟೋ ಜನಕ್ಕೆ ಓದೋಕ್ಕೆ ಟೈಮ್ ಇರಲ್ಲ, ಹಾಗೆಯೇ ಅವರಿಗೆ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶ. ಹಾಗೆ ನಾನು ಟೀಚ್ ಮಾಡೋದಕ್ಕೆ ಅರ್ಥ ಆಗುತ್ತೋ ಇಲ್ವೋ ಅಂತ ಒಂದು ಕನ್ಫ್ಯೂಷನಲ್ಲಿ ನಾನು ವೀಡಿಯೋ ಮಾಡೋದು ಸ್ವಲ್ಪ ಸ್ಕಿಪ್ ಮಾಡಿದ್ದೆ. ಸೊ ಅದಕ್ಕೆ ಪಾಪ ಯಾರೋ ಒಬ್ಬರು ಮ್ಯಾಮ್ ವೀಡಿಯೋ ಮಾಡಿ ಅಂತ ಪಾಪ ಒಂದು 2-3 ಜನ ಕೇಳಿದ್ದು. ಸೊ ಅವ್ರಿಗೋಸ್ಕರ ನಾನು ವೀಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಓಕೆ. ಹಾಗೆ ನಿಮ್ಮ ಒಂದು ಪಾಸಿಟಿವ್ ಒಂದು ಲೈಕ್ನಿಂದ ನನಗೆ ಗೊತ್ತಾಗುತ್ತೆ. ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್
ಮಾಡೋಕ್ಕೆ ನನಗಿನ್ನೂ ಒಂದು ಸ್ಫೂರ್ತಿ ತುಂಬ್ದಂಗೆ ಆಗುತ್ತೆ ಅಂತ ಹೇಳ್ತಾ ಸಿ ಯು ದಿ ನೆಕ್ಸ್ಟ್ ವೀಡಿಯೋ. ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಹರಿಶ್ಚಂದ್ರ ಕಾವ್ಯದು ಕೂಡ ಬ್ಲಾಗ್ 2ನಲ್ಲಿ ಬರುವಂಥ ಅದನ್ನು ಕೂಡ ಕಥೆಯ ಮತ್ತು ಅದರ ಕವಿಯ ಪರಿಚಯ ಹಾಗೂ ಅದರ ಕಥೆಯನ್ನು ಕೂಡ ನಾನು ಆಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಹರಿಶ್ಚಂದ್ರ ಕಾವ್ಯದು. ಸೊ ಅದನ್ನು ಕೂಡ ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಹಾಗೆಯೇ ನಾನು ನೆಕ್ಸ್ಟು ಕೆ ಎಸ್ ನರಸಿಂಹಸ್ವಾಮಿ ಅವರ ಆಯ್ದ ಪದ್ಯಗಳಾಗಿರ್ಬೋದು ಅವನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಎಲ್ಲನೂ ಸುಧಾ. ಸೊ ಅದನ್ನು ಕೂಡ ನೋಡಿ. ಸೊ ನನಗೆ ಬೆರಳಿಗೆ ಕೊರಳು ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ.